ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಮಶ್ರೂಮ್ ಕರಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮಶ್ರೂಮ್ ಕರಿಗೆ ಬೇಕಾದ್ರೆ ಮೇನ್ ಇಂಗ್ರೀಡಿಯೆಂಟ್ ಏನಂದರೆ ಮಶ್ರೂಮ್. ನಾನಿಲ್ಲಿ 4 ಕಪ್ಸ್ ಅಷ್ಟು ಮಶ್ರೂಮ್ಸ್ನ ತೊಗೊಂಡಿದ್ದೀನಿ. ಹಾಗೆ ಇದನ್ನು ತೊಗೊಂಡು ನೀಟಾಗಿ ಚಿಕ್ಕ ಚಿಕ್ಕ ಪೀಸಸ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಮ್ಗೆ ಮಸಾಲೆಗೆ ಬೇಕಾಗಿರೋ ಐಟಮ್ಸ್ ಏನಂದರೆ 2 ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ. ಹಾಗೆ ಚಕ್ಕೆ, ಲವಂಗ ಮತ್ತು ಶುಂಠಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಾವು ಇದನ್ನು ಫಸ್ಟು ಪೇಸ್ಟ್ ಮಾಡ್ಕೊಬೇಕು. ಸೊ ನೀವು ಮಶ್ರೂಮ್ಸು ಎಷ್ಟು ಬೇಕೋ ನಿಮಗೆ ನೋಡಿಕೊಂಡು ತೊಗೊಳ್ಳಿ. ಜಾಸ್ತಿ ಬೇಕಂದ್ರೆ ಜಾಸ್ತಿ ತೊಗೊಳ್ಳಿ, ಇಲ್ಲ ಕಮ್ಮಿ ಕ್ವಾಂಟಿಟಿಲಿ ಮಾಡೋಂಗಿದ್ರೆ ಕಮ್ಮಿ ಕ್ವಾಂಟಿಟಿಲಿ ಕೂಡ ತೊಗೊಬೋದು. ಇವಾಗ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ನಾವು ಮಸಾಲೆಗೆ ಇಟ್ಕೊಂಡಿರೋಂತಹ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಎಲ್ಲ ಹಾಕಿ ನಾವು ಫಸ್ಟು ಇದನ್ನ ತಿಕ್ಕಾಗಿ ಪೇಸ್ಟ್ ಮಾಡಿ ಇಟ್ಕೊಬೇಕು. ಸೊ ತಿಕ್ಕಾಗಿ ಪೇಸ್ಟ್ ಮಾಡಿ ಇಟ್ಕೊಬೇಕು. ಆಮೇಲೆ ನಾವು ಇದನ್ನು ಹೇಗೆ ಮಾಡೋಂತ ರೆಡಿ ನೋಡಿ. ಈ ರೀತಿ ತಿಕ್ಕಾಗಿ ಸಾಫ್ಟಾಗಿ ಚೆನ್ನಾಗಿ ನಾವು ಇದನ್ನ ಗ್ರೈಂಡ್ ಮಾಡಿ ಇಟ್ಕೊಬೇಕು ಮಸಾಲೆನ. ಸೊ ಈ ಮಸಾಲೆ ರೆಡಿ ಆದಮೇಲೆ ನಾವು ಇವಾಗ ಸ್ಟವ್ ಆನ್ ಮಾಡೋಣ. ಸೊ ಸ್ಟವ್ ಆನ್ ಮಾಡಿ ನಾನಿಲ್ಲಿ 6 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿದ್ದೀನಿ. ಮಶ್ರೂಮ್ ಕರಿಗೆ ಯಾವಾಗಲೂ ಆಯಿಲ್ನ ಜಾಸ್ತಿ ಹಾಕ್ಕೊಳ್ಳಿ. ಆಯಿಲ್ ಜಾಸ್ತಿ ಹಾಕೊಂಡಾಗ ಟೇಸ್ಟ್ ನಮಗೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ಚಿಕ್ಕ ಚಿಕ್ಕ ಪೀಸಸ್ ಕಟ್ ಮಾಡ್ಕೊಳ್ಳೋಂಥ ಮಶ್ರೂಮ್ಸ್ನ ಹಾಕಿ ಫಸ್ಟು ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕಂದರೆ ಇದನ್ನು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ನಾವಿದನ್ನು ಮಸಾಲೆ ಹಾಕ್ಕೋಬೇಕು. ಮಶ್ರೂಮ್ಸ್ ಅನ್ನೋದು ತುಂಬ ಸಾಫ್ಟ್ ಇರುತ್ತೆ. ಅದಕ್ಕೆ ನೀವು ಇದನ್ನು ಕರಿ ಮಾಡಬೇಕಾದ್ರೆ ಕುಕ್ಕರಲ್ಲೆಲ್ಲ ಮಾಡೋಕ್ಕೆ ಹೋಗಬೇಡಿ. ಒಂದು ದೊಡ್ಡ ಪಾತ್ರೆ ಥರ ತೊಗೊಂಡು ಅದರಲ್ಲಿ ಟ್ರೈ ಮಾಡಿ. ಯಾಕಂದರೆ ನಾವು ಕುಕ್ಕರಲ್ಲಿ ಇಟ್ಕೊಂಡು ಬಾಯ್ಲ್ ಮಾಡೋಕ್ಕೋದ್ರೆ ಫುಲ್ ಎಲ್ಲ ಬೇಗ ಬಾಯ್ಲ್ ಆಗೋಗ್ತದೆ. ಅದಕ್ಕೋಸ್ಕರ ಇವಾಗ ಇದು ಫ್ರೈ ಆಗಿದೆ ಚೆನ್ನಾಗಿ. ನಾನು ಇದಕ್ಕೆ ನಾವು ರೆಡಿ ಮಾಡ್ಕೊಂಡು ಅಂತ ಮಸಾಲೆನ ಹಾಕಿದ್ದೀನಿ. ಸೊ ಇದ್ರ ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟನ್ನು ಇದಕ್ಕೆ ಧನಿಯಾದ ಪುಡಿ ಕೂಡ ಹಾಕ್ಕೊಬೇಕು. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಹಸಿಮೆಣ್ಸಿನ್ಕಾಯಿನ ಕೂಡ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇಲ್ಲ, ಬರೀ ಖಾರದ ಪುಡಿನೇ ತೊಗೊಂಡಿದ್ದೀನಿ. ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ತೊಗೊಳ್ಳಿ. ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಇದಕ್ಕೆ ವಾಟರ್ ಹಾಕೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ನಮ್ಮ ಮಶ್ರೂಮ್ಸ್ ಅನ್ನೋದು ಅದೇ ತುಂಬಾ ನೀರನ್ನು ಬಿಟ್ಕೊಳ್ಳುತ್ತೆ. ಅದರಿಂದ ನೀವು ವಾಟರ್ ಹಾಕೋ ಅವಶ್ಯಕತೆಯೇ ಇರಲ್ಲ. ಇವಾಗ ಈ ಮಸಾಲೆನೆಲ್ಲ ಚೆನ್ನಾಗಿ ಹಾಕಿ ಕಲಿಸ್ಕೊಬೇಕು. ಕಲಿಸ್ಕೊಂಡಾದ್ಮೇಲೆ ನಾವು ಇದನ್ನು ಒಂದು 5 to 10 ಮಿನಿಟ್ಸ್ ಹಾಗೆ ಬಿಡಬೇಕು. ಯಾಕಂದರೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಮಶ್ರೂಮ್ಸ್ಗೆ ಅನ್ನೋದು ಹಿಡ್ಕೊಂಡಾಗಲೇ ಆ ಮಶ್ರೂಮ್ಸ್ಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇವಾಗ ಆಲ್ಮೋಸ್ಟ್ ಹತ್ತತ್ರ ಬಾಯ್ಲ್ ಆಗಿದೆ. ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಆಗೋದ್ರೆ ಆಮೇಲೆ ಕರಿ ಎಲ್ಲ ವೇಸ್ಟ್ ಆಗುತ್ತೆ. ಸೊ ಉಪ್ಪನ್ನ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ರುಚಿಗೆ. ಇವಾಗ ನೋಡಿ, ಈ ರೀತಿ ಆಲ್ಮೋಸ್ಟ್ ಹಾಫ್ ಬಾಯ್ಲ್ ಆಗಿಬಿಟ್ಟಿದೆ. ಇನ್ನೊಂದು 10 ಮಿನಿಟ್ಸ್ ಹೀಗೆ ಇದಕ್ಕೆ ನಾವು ಪ್ಲೇಟಿಗೆ ಕುದಿಸ್ಕೊಂಡ್ರೆ ಸಾಕು. ನಾನಿಲ್ಲಿ ಇದಕ್ಕೆ ಮಶ್ರೂಮ್ಸ್ಗೆ ನಾನು ವಾಟರ್ ಕೂಡ ಆ್ಯಡ್ ಮಾಡ್ಕೊಂಡಿಲ್ಲ. ಯಾಕೆ ಅಂದರೆ ಮಶ್ರೂಮ್ಸೇ ನಾನು ಜಾಸ್ತಿ ತೊಗೊಂಡಿದ್ದೀನಿ, ಅದು ನೀರು ಬಿಟ್ಕೊಳ್ಳುತ್ತೆ. ಅದರಿಂದ ನಾನು ಏನು ಮಾಡಿದ್ದೀನಿ, ನಾನು ವಾಟರ್ನ ಇಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿಲ್ಲ, ಡೈರೆಕ್ಟ್ ನಾನು ಮಸಾಲೆ ಹಾಕಿದ್ದೀನಿ. ಸೊ ಆ ಮಸಾಲೆಯಿಂದಲೇ ಅದು ಆಲ್ರೆಡಿ ತುಂಬಾ ನೀರು ಬಿಟ್ಕೊಂಡಿದೆ ಮಶ್ರೂಮ್ಸು. ಮಶ್ರೂಮ್ ಕರಿ ಯಾವಾಗಲೂ ನಾವು ಗಟ್ಟಿಯಾಗಿ ಮಾಡ್ಕೊಂಡ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಅಷ್ಟೇ ಗಟ್ಟಿಯಾಗಿ ತಿಕ್ಕಾಗಬೇಕು ಅಂದರೆ ವಾಟರ್ನ ಆ್ಯಡ್ ಮಾಡಬೇಡಿ, ಅವಾಯ್ಡ್ ಮಾಡಿಕೊಂಡ್ರೆ ಬೆಟರ್. ಯಾಕಂದರೆ ನಮ್ಮ ಮಶ್ರೂಮ್ಸೇ ನೀರನ್ನು ಬಿಡೋದ್ರಿಂದ ನಾವು ಮತ್ತೆ ಎಕ್ಸ್ಟ್ರಾ ವಾಟರ್ ಹಾಕೋ ಅವಶ್ಯಕತೆ ಇಲ್ಲ. ಅದರಿಂದ ನೀವೇನು ಮಾಡಿ, ವಾಟರ್ನ ಹಾಕಬೇಡಿ. ಒಂದು ವೇಳೆ ನಿಮಗೆ ತುಂಬ ಗಟ್ಟಿ ಆಗ್ತಿದೆ ಮಸಾಲೆ ಅಂದರೆ ಬೇಕಂದರೆ ಒಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಬಟ್ ವಾಟರ್ನ ಆ್ಯಡ್ ಮಾಡ್ಕೊಂಡಿಲ್ಲ ಅಂದ್ರೂ ಏನೂ ಆಗೋಲ್ಲ. ಯಾಕಂದರೆ ಮಶ್ರೂಮ್ಸೇ ನೀರು ಬಿಟ್ಕೊಳ್ಳುತ್ತೆ. ಸೊ ನಮಗೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ. ಯಾಕಂದರೆ ಮಶ್ರೂಮ್ ಕರಿ ನಾವು ಗಟ್ಟಿಯಾಗಿ ತಿಂದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ಹೆಲ್ತಿ ಕೂಡ ತುಂಬಾ ಒಳ್ಳೆಯದು ಮಶ್ರೂಮ್ಸ್ ನಾವು ಸಮ್ಮರ್ ಟೈಮಲ್ಲಿ ತಿಂದರೆ ನಮ್ಮ ಬಾಡಿ ಕೂಡ ಕೂಲಾಗಿರುತ್ತೆ. ಅದೇ ಚಳಿಗಾಲದಲ್ಲಿ ಅಂದರೆ ಅದು ಯಾಕಂದರೆ ತುಂಬ ಶೀತ. ಅದರಿಂದ ನಾವು ಚಳಿಗಾಲದಲ್ಲಿ ತಿಂದರೆ ಸ್ವಲ್ಪ ಜನಕ್ಕೆ ಆಗೋದಿಲ್ಲ, ಫೀವರ್ ಬರೋದಾಗಲಿ ಕೋಲ್ಡಾಗಲಿ ಆಗುತ್ತೆ. ಸೊ ಇವಾಗ ನೋಡಿ, ನಮ್ಮ ಮಶ್ರೂಮ್ ಅನ್ನೋದು ಆಲ್ರೆಡಿ ಬೇಯ್ದಿದೆ. ನೋಡಿ 10 ಮಿನಿಟ್ಸ್ ಆದಮೇಲೆ ನಾನು ತೆಗ್ದಿದ್ದೀನಿ. ಆಲ್ಮೋಸ್ಟ್ ಚೆನ್ನಾಗಿ ಕುದ್ದುಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಾಗಿದೆ. ನೋಡಿ ಮಶ್ರೂಮ್ಸ್ ಕೂಡ ಬೆಂದಿದೆ, ಚೆನ್ನಾಗಾಗಿದೆ. ಸ್ಮೆಲ್ ತುಂಬಾ ಸೂಪರಾಗಿದೆ. ಮಸಾಲೆ ಕೂಡ ಚೆನ್ನಾಗಿ ಫ್ರಾಗ್ನೆನ್ಸ್ ಆಗಿದೆ. ತಿಕ್ಕಾಗಿ ಮಾಡಿದ್ದೀನಿ. ನಾನು ಇವಾಗ ಇದ್ರ ಜೊತೆಗೆ ಪರೋಟನ ಮಾಡಿಟ್ಕೊಂಡಿದ್ದೆ.
ಸೊ ಇವಾಗ ನಾನು ಇದಕ್ಕೆ ಪರೋಟ ಜೊತೆನ ನಾನು ಇವಾಗ ಪರೋಟ ಬೇಯಿಸ್ತಾ ಇದ್ದೀನಿ. ನೀವು ಅಷ್ಟೇ ಚಪಾತಿ ಜೊತೆ ತಿನ್ಬೋದು, ರೋಟಿ ಜೊತೆ ತಿನ್ಬೋದು, ಪರೋಟ ಜೊತೆನೂ ತಿನ್ಬೋದು, ಮತ್ತು ರೈಸಲ್ಲಿ ಕೂಡ ತಿನ್ಬೋದು. ಬಟ್ ಪರೋಟ ಮಾಡ್ಕೊತೀನಿ, ನಿಜವಾಗ್ಲೂ ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಸಖತ್ತಾಗಿರುತ್ತೆ. ಪರೋಟ ಮಾಡಬೇಕಾದ್ರೆ ಆಯಿಲ್ನ ನೀವು ಜಾಸ್ತಿ ಹಾಕ್ಕೊಳ್ಳಿ. ಎಷ್ಟು ಆಯಿಲ್ ಹಾಕಿದ್ರೇ ಆ ಪರೋಟ ಚೆನ್ನಾಗಿ ಇಟ್ಕೊಳ್ಳೋದು. ನಾನು ಅದಕ್ಕೆ ಪರೋಟನ ಮಾಡ್ತಾಯಿದ್ದೀನಿ. ಸೊ ಪರೋಟ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸೂಪರಾಗೂ ಇರುತ್ತೆ. ನಮ್ಮ ಮಶ್ರೂಮ್ ಕರಿಗೆ ಪರೋಟ ಆಗಲಿ, ಬಟರ್ ನಾನ್ ಆಗಲಿ, ಹಾಗೆ ಚಪಾತಿ, ರೋಟಿ ಎಲ್ಲ ಕೂಡ ಏನು ತಿಂದರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.